ವೈದ್ಯ ಪತಿಯಿಂದಲೇ ಕೊಲೆಯಾದಂತಹ ಕೃತಿಕಾ ರೆಡ್ಡಿ ಪ್ರಕರಣ ರಾಜ್ಯದಲ್ಲಿ ಭಾರೀ ಸಂಚಲನವನ್ನು ಮೂಡಿಸಿದೆ. ಇದರ ಬೆನ್ನಲ್ಲೇ ಕಾಶ್ಮೀರದಲ್ಲಿ ನಡೆದಂತಹ ಈ ಜೋಡಿಯ ಅದ್ದೂರಿ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ವೈರಲ್ ಆಗಿದೆ. ಇನ್ನು ಮದುವೆಗೂ ಮುನ್ನ ನನಗೇನು ಬೇಡ ಎಂದಿದ್ದಂತಹ ಮಹೇಂದ್ರ ಬಳಿಕ ದೊಡ್ಡ ಬೇಡಿಕೆಯೊಂದನ್ನ ಕೃತಿಕಾ ಪೋಷಕರ ಮುಂದೆ ಇಟ್ಟಿದ್ದಂತೆ. ನೋಡಿ ಎಷ್ಟು ಮುದ್ದಾಗಿದೆ ಜೋಡಿ. ಇಬ್ಬರು ಕೂಡ ವೈದ್ಯರೇ. ದೊಡ್ಡ ದೊಡ್ಡ ಕನಸುಗಳನ್ನ ಹೊತ್ತು ಇಬ್ಬರು ಕೂಡ ಅದ್ದೂರಿಯಾಗಿ ಸಂಸಾರದ ನೌಕೆಯನ್ನ ಏರಿದ್ರು. ಇನ್ನು ಮದುವೆಗೂ ಮುನ್ನ ಪ್ರವಾಸಿಗರ ಸ್ವರ್ಗ ಕಾಶ್ಮೀರದಲ್ಲಿ ಅದ್ದೂರಿಯಾಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ರು. ಆದ್ರೆ ದಾಂಪತ್ಯ ಜೀವನಕ್ಕೆ 1 ವರ್ಷ ತುಂಬೋದ್ರೊಳಗೆ ಪತ್ನಿ ಸಾವಿನ ಮನೆ ಸೇರಿದ್ಲು. ಇದೀಗ ವೈದ್ಯೆ ಪತ್ನಿಯನ್ನ ಕೊಂದ ಪತಿ ಜೈಲು ಸೇರಿದ್ದಾನೆ. ಮದುವೆಗೂ ಮುನ್ನ ಕಾಶ್ಮೀರದ ಸುಂದರ ತಾಣದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್. ಬಾಲಿವುಡ್ನ ಹೀರೋಯಿನ್ ನಂತೆ ಕೃತಿಕಾ, ಮಹೇಂದ್ರ ಪೋಸ್. ಮದುವೆಯಾಗಲು ಬಯಸುವ ಯಾವುದೇ ವಧೂವರರು ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಬೇಕು ಅನ್ನೋ ಕನಸು ಕಾಣ್ತಾರೆ. ಅದೇ ರೀತಿ ಮಹೇಂದ್ರ ರೆಡ್ಡಿ, ಕೃತಿಕಾ ಕೂಡ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸಿದ್ರು. ಈ ಪ್ರೀ ವೆಡ್ಡಿಂಗ್ ಶೂಟ್ ಬಾಲಿವುಡ್ನ ಸಿನಿಮಾವನ್ನ ನಾಟಿಸುವಂತಿತ್ತು. ಅವರ ಫೋಟೋ ಶೂಟ್ ನಡೆದಿದ್ದು ಕರ್ನಾಟಕದಲ್ಲ, ನವ ದಂಪತಿಗಳ ಹಾಟ್ಸ್ಪಾಟ್ ಕಾಶ್ಮೀರದಲ್ಲಿ. ಕಾಶ್ಮೀರದ ವಿವಿಧ ಪ್ರದೇಶಗಳಲ್ಲಿ ನಡೆದಿದ್ದ ಪ್ರೀ ವೆಡ್ಡಿಂಗ್ ಶೂಟ್ ನಲ್ಲಿ ಜೋಡಿ ಮುದ್ದಾಗಿ ಕಾಣಿಸಿಕೊಂಡಿತ್ತು. 2024ರ ಫೆಬ್ರವರಿಯಲ್ಲಿ ಕಾಶ್ಮೀರಕ್ಕೆ ತೆರಳಿದ್ದ ಜೋಡಿ ಮೇ 26ರಂದು ಅದ್ದೂರಿಯಾಗಿ ಮದುವೆಯಾಗಿತ್ತು. ಮದುವೆಗೂ ಮುನ್ನ ಏನೂ ಬೇಡ ಎಂದಿದ್ದ ಮಹೇಂದ್ರ ರೆಡ್ಡಿ ಮದುವೆಯಾದ ಬಳಿಕ ದೊಡ್ಡ ಆಸ್ಪತ್ರೆಯ ಬೇಡಿಕೆ ಇಟ್ಟಿದ್ದ. ಡಾಕ್ಟರ್ ಆಗಿದ್ದ ಮಹೇಂದ್ರ ಮದುವೆಗೂ ಮುನ್ನ ನನಗೆ ಬೇರೇನೂ ಬೇಡ, ಮದುವೆಯನ್ನ ಚೆನ್ನಾಗಿ ಮಾಡ್ಕೊಡಿ ಎಂದಿದ್ದಂತೆ. ಈತನ ಸರಳತೆ ಕಂಡು ಕೃತಿಕಾ ಪೋಷಕರು ಕರಗಿ ಹೋಗಿ ಮದುವೆ ನಿಶ್ಚಯ ಮಾಡಿದ್ರು. ಇಬ್ಬರು ವೈದ್ಯರಾಗಿದ್ದ ಕಾರಣ ಎರಡೂ ಮನೆಯವರು ಒಪ್ಪಿ ಮದುವೆ ಮಾಡಿಸಿದ್ರು. 2024ರ ಮೇ 26ರಂದು ಗುಂಜೂರಿನ ಮಂತ್ರ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ಮದುವೆ ನಡೆದಿತ್ತು. ಆದರೆ ಮದುವೆಯಾದ ಬಳಿಕ ಮಹೇಂದ್ರ ರೆಡ್ಡಿ ಅಸಲಿ ಮುಖವಾಡ ಬಯಲಾಗಿತ್ತು. ಕೃತಿಕಾ ಪೋಷಕರ ಮುಂದೆ ದೊಡ್ಡ ಬೇಡಿಕೆಯನ್ನೇ ಇಟ್ಟಿದ್ದ. ಮದುವೆ ನಂತರ ದೊಡ್ಡ ಆಸ್ಪತ್ರೆ ಮಾಡೋಣ ಅಂತ ಮಹೇಂದ್ರ ರೆಡ್ಡಿ ಪತ್ನಿಗೆ ತಿಳಿಸಿದ್ದಂತೆ. ಪತಿ ಮಹೇಂದ್ರ ರೆಡ್ಡಿಯ ಈ ಆಸೆಯನ್ನ ಕೃತಿಕಾ ಪೋಷಕರ ಬಳಿ ಹೇಳಿದ್ಲು. ಆದ್ರೆ ಈಗಷ್ಟೇ ಕೋರ್ಸ್ ಮುಗಿಸಿದ್ದೀರಿ, ಸ್ವಲ್ಪ ಅನುಭವ ಆಗ್ಲಿ ಎಂದಿದ್ರಂತೆ ಕೃತಿಕಾ ಪೋಷಕರು. ಹಾಗೂ ತಮ್ಮದೇ ಕಟ್ಟಡದಲ್ಲಿ ಮಗಳು ಮತ್ತು ಅಳಿಯನಿಗೆ ಕ್ಲಿನಿಕ್ ಒಂದನ್ನ ಕೃತಿಕಾ ತಂದೆ ಮುನಿರೆಡ್ಡಿ ಮಾಡಿಕೊಟ್ಟಿದ್ರಂತೆ. ಆದ್ರೆ ದೊಡ್ಡ ಆಸ್ಪತ್ರೆಯ ಕನಸು ಹೊಂದಿದ್ದ ಮಹೇಂದ್ರನಿಗೆ ಕ್ಲಿನಿಕ್ ಬಗ್ಗೆ ಆಸಕ್ತಿ ಇರ್ಲಿಲ್ವಂತೆ. ವರದಕ್ಷಿಣೆ ಅಂದ್ರೆ ಡೈರೆಕ್ಟ್ ಆಗಿ ಅಂತ ಅಲ್ಲ, ಬಟ್ ಹಿಂಗೆ ನಮ್ಗೆ ಹಾಸ್ಪಿಟಲ್ ಮಾಡಿಕೊಡ್ಬೇಕು ನೀವು, ಆ ಥರ ಡಿಮ್ಯಾಂಡ್ಸ್. ನಮ್ಮಪ್ಪ ಇಷ್ಟೆಲ್ಲ ಖರ್ಚು ಮಾಡಿ ಮದುವೆ ಮಾಡಿ ಇಮಿಡಿಯೇಟಾಗಿ ಅವಳನ್ನೆಲ್ಲ ಓದಿಸಿ ಹಾಸ್ಪಿಟಲ್ ಮಾಡೋಕ್ಕಾಗಲ್ಲ, ಕ್ಲಿನಿಕ್ ಮಾಡಿಕೊಡ್ತೀವಿ ಅಂತ ಹೇಳಿದರು. ಇನ್ಫ್ಯಾಕ್ಟ್ ಆ ಮನೇನೂ ಅವ್ರಿಗೆ ಕೊಡಬೇಕು ಅಂತ ನಾವೆಲ್ಲ ಕೂತು ಡಿಸೈಡ್ ಮಾಡಿದ್ವಿ. ಪತಿಗೆ ಫಸ್ಟ್ ಆನಿವರ್ಸರಿ ಗಿಫ್ಟ್ ಕೊಡಲು ಮುಂದಾಗಿದ್ದ ಕೃತಿಕಾ. ಆನಿವರ್ಸರಿಗೆ ಆಸ್ಪತ್ರೆ ಶುರು ಮಾಡಬೇಕಿದ್ದ ವೈದ್ಯೆ ಸೇರಿದ್ದು ಮಸಣ. ಕ್ಲಿನಿಕ್ ಮಾಡಿಕೊಟ್ರು. ಕೃತಿಕಾ ತನ್ನ ಪತಿಗೆ ಮೊದಲ ವಿವಾಹ ವಾರ್ಷಿಕೋತ್ಸವಕ್ಕೆ ಆಸ್ಪತ್ರೆ ಗಿಫ್ಟ್ ಮಾಡಲು ಪ್ಲಾನ್ ಮಾಡಿದ್ಲಂತೆ. ಆದ್ರೆ ಆನಿವರ್ಸರಿಗೆ ಆಸ್ಪತ್ರೆ ಶುರು ಮಾಡಬೇಕಿದ್ದ ವೈದ್ಯೆ ಸೇರಿದ್ದು ಮಸಣ. ಮೇ 26, 2025ಕ್ಕೆ ಕೃತಿಕಾ ಮಹೇಂದ್ರ ಮೊದಲ ವಿವಾಹ ವಾರ್ಷಿಕೋತ್ಸವ ಇತ್ತು. ಹೀಗಾಗಿ ಮೊದಲ ವರ್ಷದ ವೆಡ್ಡಿಂಗ್ ಡೇಗೆ ಕೃತಿಕಾ ಆಸ್ಪತ್ರೆ ಶುರು ಮಾಡುವ ಪ್ಲಾನ್ ನಲ್ಲಿದ್ದು. ಕೃತಿಕಾ ಸ್ಕಿನ್ ಸ್ಪೆಷಲಿಸ್ಟ್, ಪತಿ ಮಹೇಂದ್ರ ಸ್ಕ್ಯಾಲ್ಪ್ ಸ್ಪೆಷಲಿಸ್ಟ್ ಆಗಿದ್ರು. ಹೀಗಾಗಿ ಸ್ಕಿನ್ ಅಂಡ್ ಸ್ಕ್ಯಾಲ್ಪ್ ಹೆಸರಿನ ಕ್ಲಿನಿಕ್ ತೆರೆಯಲು ಕೃತಿಕಾ ಸಿದ್ಧತೆ ನಡೆಸಿದ್ಲು. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕ್ಲಿನಿಕ್ಗೆ ಬೇಕಾಗುವ ಸಾಮಗ್ರಿ ತರಿಸಿದ್ರು. ಎಲ್ಲಾ ವೆಚ್ಚವನ್ನ ಕೃತಿಕಾ ಹಾಗೂ ಅವರ ತಂದೆ ಮುನಿ ರೆಡ್ಡಿ ಭರಿಸಿದ್ರು. ಆದ್ರೆ ದೊಡ್ಡ ಆಸ್ಪತ್ರೆ ಮಾಡಬೇಕೆಂದಿದ್ದ ಮಹೇಂದ್ರನಿಗೆ ಕ್ಲಿನಿಕ್ ಇಷ್ಟವಿರಲಿಲ್ಲ. ಕ್ಲಿನಿಕ್ ಓಪನ್ ಮಾಡಲು ತಿಂಗಳು ಬಾಕಿ ಇದ್ದಾಗ ಕೃತಿಕಾಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಕಾಡಿತ್ತು. ಪತ್ನಿಗೆ ನಾನೇ ಚಿಕಿತ್ಸೆ ಕೊಡ್ತೀನೆಂದು ಅನಸ್ತೇಷಿಯಾ ಕೊಟ್ಟಿದ್ದ ಮಹೇಂದ್ರ ಪತಿ ಕೊಟ್ಟ ಅನಸ್ತೇಷಿಯಾ
ಇಂಜೆಕ್ಷನ್ನಿಂದಲೇ ಕೃತಿಕಾ ರೆಡ್ಡಿ ಮೃತಪಟ್ಟಿದ್ಲು. ಯಾವುದು ಕ್ಲಿನಿಕ್ ಮಾಡೋ ಐಡಿಯಾ ನಮಗೇನಿಲ್ಲ, ನಾವು ಇನ್ವೆಸ್ಟು ಮಾಡಲ್ಲ, ನಾವೇನು ಮಾಡಲ್ಲ. ನೀವು ಬೇಕಂದರೆ ಮಾಡಿಕೊಡಂಗಿದ್ರೆ ನೀವು ಮಾಡಿಕೊಡಿ, ನಾವೇನು ಮಾಡಲ್ಲ, ನಾವು ಮಾಡಿಕೊಡಲ್ಲ. ನಮಗೆ ಕೆಲ್ಸಕ್ಕೆ ಹೋಗೋದು ಹುಡುಗಿ ಏನು ಅಷ್ಟು ನಮಗೇನು ಇಂಟ್ರೆಸ್ಟ್ ಇಲ್ಲ, ಮನೆಯಲ್ಲೇ ಇದ್ದರೆ ಸಾಕು ನಮಗೆ, ನಾನೇ ನಿಮಗೆ ಮಾಡಿಕೊಡ್ತೀನಿ ಅಂತ ನಾನು ಹೇಳಿ ಎಲ್ಲನೂ ನನ್ನದೇ ಪ್ರೆಮಿಸಸ್ಸಲ್ಲಿ ಎಲ್ಲನೂ ಆಲ್ಟ್ರೇಷನ್ಸ್ ಎಲ್ಲ ಮಾಡಿ ಕ್ಲಿನಿಕ್ ಎಲ್ಲ ರೆಡಿ ಮಾಡಿದ್ದೆ. ಇನ್ನೊಂದು 10 ದಿವಸ ಇತ್ತು ಮೇಡಮ್ ಇನಾಗ್ರೇಷನ್. May 4th ಇನಾಗ್ರೇಷನ್ ಫಿಕ್ಸ್ ಆಗೋಗಿತ್ತು ಎಲ್ಲನೂ. ಒಟ್ಟಾರೆ ಪತಿ ಪತ್ನಿ ಇಬ್ಬರ ಕ್ಲಿನಿಕ್ ಒಂದೇ ಕಟ್ಟಡದಲ್ಲಿ ಇರಬೇಕೆಂದು ಆಸೆ ಪಟ್ಟಿದ್ದ ಕೃತಿಕಾ ಆಸೆ ನೆರವೇರುವ ಮುನ್ನವೇ ಪತಿಯಿಂದಲೇ ಕೊನೆ ಉಸಿರೆಳೆದಿದ್ಲು. ಇನ್ನು May 26ಕ್ಕೆ ಆನಿವರ್ಸರಿ ಇತ್ತು. ಆಕೆ ಮೃತಪಟ್ಟಿದ್ದು April 24ಕ್ಕೆ. ಇದು ನಿಜಕ್ಕೂ ದುರಂತ. ಚಂದ್ರಶೇಖರ್ ಮತ್ತು ಅಂಕಿತಾ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.